ನಮಸ್ಕಾರ, ನಾನು ನಿಮ್ಮ ಮನೆ ಮಗ ಶ್ರೀ. ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್ ಗೈಸ್. ಅಭಿಮಾನಿಗಳೇ ನಮ್ಮನೆ ದೇವರು. ಇವಾಗ ಬಂದ್ಬಿಟ್ಟು ನಾವು ಮೈಸೂರಿಗೆ ಹೋಗ್ತಾ ಇದ್ದೀವಿ. ಏನಕ್ಕಪ್ಪ ಅಂದರೆ ನಾನು ಹೇಳಿದೆ ನಿಮಗೆ ಒಂದು ಮುಂಚೆ, ಇದು ನಾವು ಅಮ್ಮಂಗೆ ಒಂದು ಗಾಡಿ ತಗೊಂಡಿದ್ವಿ, ಸ್ಟಾರ್ಟ್ ಆಗ್ತಿಲ್ಲ. ಮತ್ತು ರೋಡಲ್ಲಿ ಪ್ರೆಸೆನ್ಸ್ ಕರೆಕ್ಟಾಗಿಲ್ಲ ಗೈಸ್. ಹಿಂಗೆ ಹೋಗೋದು ಹಿಂಗೆ ಹೋಗುತ್ತೆ, ಅಂದರೆ ಬ್ಯಾಲೆನ್ಸಿಂಗ್ ಕರೆಕ್ಟಾಗಿಲ್ಲ ಗಾಡಿ. ಎಲ್ಲಾಡುತ್ತೆ ಲೇಡೀಸಿಗೆಲ್ವಾ, ನಮ್ಮ ಅಮ್ಮ ಆಮೇಲೆ ಓಡ್ಸೋಕ್ಕೆ ಕಲಿಯೋಕೆ ಮುಟ್ತಾನೆ ಇಲ್ಲ ಗಾಡಿನೇ ಮುಟ್ತಾ ಇಲ್ಲ. ಅದಕ್ಕೆ ಬೇರೆ ಗಾಡಿ ತೊಗೊಂಬರೋಕ್ಕೆ ಪೇಮೆಂಟ್ ಕೊಟ್ಟಿದ್ವಿ, ನಮ್ಮ ಹೆಸರಿಗೆ ಇನ್ನೂ ಆಗಿರಲಿಲ್ಲ ಅದು. ಅದಕ್ಕೆ ಈ ಗಾಡಿ ಬೇಡ, ಬೇರೆ ಗಾಡಿನೇ ತೊಗೊಳ್ಳೋಣ ಅಂದ್ಬಿಟ್ಟು ಹೋಗ್ತಿದ್ದೀವಿ ಗೈಸ್. ಈಗ ಆ ಗಾಡಿ ಎಕ್ಸ್ಚೇಂಜ್ ಮಾಡ್ಕೊಂಡು ಬರಬೇಕು. ಎರಡು ಗಾಡಿಯಲ್ಲಿ ಹೋಗ್ತಿದ್ದೀವಿ, ಹೋಗಿ ಎಕ್ಸ್ಚೇಂಜ್ ಮಾಡ್ಕೊಂಡು ಬರ್ಬೇಕು ಗೈಸ್. ಬನ್ನಿ ಗೈಸ್, ಹೋಗೋಣ ಮೈಸೂರಿಗೆ ಹೋಗಿ ಮತ್ತೆ ಸಿಗ್ತೀನಿ ನಿಮಗೆ. ಹೋಗ್ತಾ ಇದ್ವಿ, ಒಂದು ಸ್ವಲ್ಪ ಬ್ಯಾಲೆನ್ಸ್ ಇತ್ತು ಅಮೌಂಟು. ನಮ್ಮ ಕಾಂಪಿಟೇಷನ್ ಅನ್ಸೋದು ಅಣ್ಣವರು ಸಿಕ್ಕಿದ ತಕ್ಷಣ ಕಂಡಿಡಿದ್ರು, ಅರ್ಷಿತ್ ಅಣ್ಣ ನೀವೇ ಅಲ್ವಾ ಅಂತ. ಹೆಂಗೆ ಗೊತ್ತಾಯ್ತು ನಿಮಗೆ ನಾನೇ ಅಂತ? ನಾವು ಇದರಲ್ಲಿ ಇನ್ಸ್ಟಾಗ್ರಾಮ್ ಯೂಟ್ಯೂಬಲ್ಲೆಲ್ಲ ನೋಡ್ತಾ ಇರ್ತೀವಿ. ಹೌದಾ? ಇವಾಗ 3 ಜನ ಗೈಸ್ ಬಂದ ತಕ್ಷಣ ಕಂಡಿಡಿದ್ರು, ನೀವೇ ಅಲ್ವಣ್ಣ ಸ್ವಲ್ಪ ವೀಡಿಯೋ ಎಲ್ಲ ಮಾಡಿದ್ದೀವಿ, ಯೂಟ್ಯೂಬಲ್ಲೆಲ್ಲ ಬರ್ತಿಲ್ಲ ಅರ್ಷಿತ್ ಅಂತ, ನೀವೇ. ಖುಷಿ ಆಯಿತು. ಈಗ ನಮ್ಮ ದೊಡ್ಡಪ್ಪನ ಮನೇಲಿ ಇದ್ದೀವಿ. ಅಮೌಂಟ್ ಸ್ವಲ್ಪ ಬ್ಯಾಲೆನ್ಸ್ ಇತ್ತು, ದೊಡ್ಡ ಹಸೋದು ಅವ್ರು ಬರ್ತಿದ್ದಾರೆ ಕಸ್ಟಮರು, ಅವ್ರ ಇಸ್ಕೊಂಡು ಮೈಸೂರಿಗೆ ಹೋಗ್ಬೇಕು. ಬರೀ ಮೈಸೂರಿಗೆ ಹೋಗಿ ಮತ್ತೆ ಸಿಗ್ತೀನಿ ನಿಮಗೆ. ಖುಷಿ ಆಗುತ್ತೆ. ನನ್ನೊಬ್ರು ಇವಾಗ ಆಲ್ರೆಡಿ ಗುಡ್ಸಂಗೆ ಆಗ್ಬಿಟ್ಟಿದ್ದಾರೆ, ಅಂದರೆ ತುಂಬ ಖುಷಿ ಆಗುತ್ತೆ. ನಮ್ಮ ದೊಡ್ಡಪ್ಪನ ಹಸುಗಳು, ಮನೆ ಹಸುಗಳು, ಅವಣ್ಣ ಇವರಣ್ಣ ಎಲ್ಲ ತುಂಬ ನನಗೊಂದು ಫುಲ್ ಖುಷಿ ಆಗೋಯ್ತು ಗೈಸ್. ನನ್ನ ವ್ಲಾಗ್ ನೋಡಿ ಕಂಡು ಹಿಡಿತೀರಿ, ಈಗ ಸ್ಟಾರ್ಟ್ ಮಾಡಿದೆ ನಾನು ವ್ಲಾಗ್ ನೋಡಿ ಕಂಡು ಹಿಡಿದ್ಬಿಟ್ಟು, ಅಣ್ಣ ಏನಣ್ಣ ಅದು ಫಾರ್ಮು ಪಂಜಾಬಲ್ಲಿ ಎಂತೆಂಥ ಫಾರ್ಮಲ್ಲಿ ತರ್ತಿರೋಣ ಹಸುಗಳು ಅಂತ. ನಾನು ನಮ್ಮ ದೊಡ್ಡಪ್ಪನ ಹತ್ರ ಮಾತಾಡ್ಸ್ಕೊಂಡು ಹೋಗೋಣ ಅಂದ್ಬಿಟ್ಟು ಬಂದಿದ್ದು, ಅಮೌಂಟ್ ಇಸ್ಕೊಂಡು ಹೋಗೋಣ ಅಂತ. ಅವ್ರು ನೋಡಿದ ತಕ್ಷಣ ಕಂಡು ಹಿಡಿದ್ಬಿಟ್ರು, ನೀವೇ ಅಲ್ವಾ ಅರ್ಷಿತ್ ಅಣ್ಣ ಯೂಟ್ಯೂಬಲ್ಲೆಲ್ಲ ಬರ್ತಿರಲ್ಲ ಅಂತ. ಫುಲ್ಲು ಖುಷಿ ಆಗೋಯ್ತು ಗೈಸ್. ನಾನು ನಮ್ಮ ಅಪ್ಪ ನಮ್ಮ ಅಮ್ಮ ಎಲ್ಲ ಇಲ್ಲೇ ಇದ್ದೀವಿ. ಈಗ ಇಸ್ಕೊಂಡು ಮೈಸೂರು ಓಡಬೇಕು. ಬನ್ನಿ ಗೈಸ್ ಹೋಗೋಣ. ಇದು ನಮ್ಮ ದೊಡ್ಡಪ್ಪನ ಹಸು 1,60,000 ರೂಪಾಯಿ ತಂದ್ರಂತೆ. ಇದು 8 ಕಾಲಿಂದ ಕರು ಹಾಕಿದೆ ಗೈಸ್. 8 ಕಾಲಿಂದ ಕರು. ಶಾಕ್ ಆಗೋಯ್ತು. 8 ಕಾಲಿಂದ ಕರು. ಅದು ಕರು ಹಾಕ್ಬೇಕಾದ್ರೆ ಫುಲ್ ಹಿಂದೆಲ್ಲ ಏಟಾಗ್ಬಿಟ್ಟಿದೆ ಪಾಪ. ಹಿಂದೆಲ್ಲ ಏಟಾಗ್ಬಿಟ್ಟಿದೆ. ನಾನು ಇವಾಗ ತೋರ್ಸೋಕೆ ಕಾಪಿರೈಟ್ ಬರುತ್ತೆ. ಹಿಂದೆಲ್ಲ ಏಟಾಗಿ ಹಸು ಉಳಿದಿರೋದೇ ಹೆಚ್ಚು ಅಂತ ಹೇಳಿದ್ರು ಡಾಕ್ಟ್ರು ಪಾಪ. ಹಿಂಗೆ ಗೈಸ್, ಹಸುಗಳು ಒಂದು ಪ್ರಾಬ್ಲಮ್ ಆಗಿಬಿಡುತ್ತೆ. 8 ಕಾಲಿಂದು ಕರು ಹಾಕೈತೆ. ಅದು ಎಳಿಬೇಕಾದ್ರೆ ಹಿಂದೆ ಮಡ್ಲೆಲ್ಲ ಏಟಾಗ್ಬಿಟ್ಟಿದೆ ಸಕ್ಕಬಿಟ್ಟೆ. ಆಪ್ರೇಷನ್ ಮಾಡಬೇಕು ಅಂದರೆ ಹೊಲಿಗೆ ಹಾಕಬೇಕು ಅಂದರೆ ಅಷ್ಟು ಅಗಲ ಓಪನ್ ಆಗಿಬಿಟ್ಟಿದೆ ಪಾಪ. ಹಸು ಇವಾಗ ಚೆನ್ನಾಗಿದೆ ಸದ್ಯಕ್ಕೆ. 9 ಲೀಟ್ರ್ ಹಾಲು ಬರ್ತಾಯಿದೆ. ಸೊ ಬನ್ನಿ ಗೈಸ್, ಒಳಗೆ ಹೋಗಿ ನಮ್ಮ ಅಪ್ಪ ಅಮ್ಮ ದೊಡ್ಡಪ್ಪ ಮನೇಲಿ ಏನಾದ್ರು ಲೈಟಾಗಿ ಕುಡ್ಕೊಂಡು ಮೈಸೂರಿಗೆ ಹೋಗೋಣ ಬನ್ನಿ. ಅಮೌಂಟೆಲ್ಲ ಇಸ್ಕೊಂಡಾಯಿತು, ಹೊರಡ್ತಾ ಇದ್ದೀವಿ. ಅಲ್ಲಿದೆ ನೋಡಿ ಅಂಕಲು, ಅವರೇ ಅಪ್ಪನ ಜೊತೆ ಮಾತಾಡ್ತಾ ಇದ್ದಾರೆ. ಅಮೌಂಟೆಲ್ಲ ಕ್ಲಿಯರ್ ಆಯಿತು. ಈಗ ಹೊರಡ್ತಿದ್ದೀವಿ. ಹೆಚ್ಚು ಕಮ್ಮಿ 1 ಅವರ್ ಆಗೋಯ್ತು ಗೈಸ್, ಇಲ್ಲ ಮಾತಾಡ್ಕೊಂಡು ಕೂತ್ಕೊಂಡು. ಈಗ ಹೊರಡ್ತಿದ್ದೀವಿ, ಬನ್ನಿ ಹೋಗೋಣ. ಮಳೆ ಸ್ಟಾರ್ಟ್ ಆಗಿಬಿಟ್ಟಿದೆ, ಹೋಗ್ತಿದ್ದೀವಿ. ಮಳೆ ಬರ್ತದೆ ನೋಡಿ. ನಮ್ಮ ಅಪ್ಪ ಮೆಸ್ಟ್ರೋ ತೊಗೊಂಡಿದ್ದಾರೆ. ಓಡಿಸ್ಲ ಅದನ್ನ ಓಡಿಸಿದ್ರೆ ಬನ್ನಿ. ಚೆನ್ನಾಗಿದೆ. ಸೊ ನಾನು ನಮ್ಮ ಹೋಗ್ತೀವಿ. ಮಳೆ ಸ್ಟಾರ್ಟ್ ಆಗಿದೆ. ಹೇಳ್ತು ನಮ್ಮ ಅಪ್ಪ ಬೇಡ ಇವಾಗ ಮಳೆ ಬರುತ್ತೆ ನಾಳೆ ಹೋಗೋಣ ಅಂತ. ನಾವು ಇವತ್ತು ಹೋಗ್ಬೇಕು. ಮಳೆ ಬರಲ್ಲ ಅಂತ ನೋಡಿ, ಹೆಲ್ಮೆಟ್ ಹಾಕೊಂಡು ಕೂತಿರೋದು ನೋಡಿ ಗೈಸ್. ಬನ್ನಿ ಗೈಸ್ ಹೋಗೋಣ. ಈಗ ಇದಕ್ಕೆ ಬ್ಯಾಟ್ರಿ ಡೌನ್ ಆಗ್ಬಿಟ್ಟಿತ್ತು. ಬ್ಯಾಟ್ರಿ ಏನಾದ್ರು ಚಾರ್ಜ್ ಮಾಡ್ಸೋಕ್ಕಾಗುತ್ತೆ ಅಂತ ನೋಡಿದ್ವಿ. ಅಂದರೆ ಲಿಕ್ವಿಡ್ ಬರುತ್ತೆ ಅನ್ಕೊಂಡು, ಡಿಸ್ಟಿಲ್ ವಾಟರ್ ಬರುತ್ತೆ ಅಂತ. ಇದು ಡ್ರೈ ಬ್ಯಾಟ್ರಿ ಅಂತ. ಹೋಗ್ತೀವಿ ಇವಾಗ. ಈಗ ನಾವು ಅಪ್ಪಂಗೆ ಕೊಟ್ಟಿದ್ದೀವಿ ಬುಲೆಟ್. ನಮ್ಮ ಅಪ್ಪ ಹೋಗ್ತೀವಿ ಬುಲೆಟಲ್ಲಿ, ನಮ್ಮ ಅಪ್ಪ ನಮ್ಮಮ್ಮ ಹೋಗಿ. ನಾನು ಇದ್ರಲ್ಲಿ ಬರ್ತೀನಿ. ಲಾಸ್ಟ್ ರೈಡ್ ಗೈಸ್ ಇದರಲ್ಲಿ. ಇವಾಗ ಲಾಸ್ಟ್ ರೈಡ್ ಮಾಡಿಬಿಟ್ರೆ ಮುಗೀತು. ಬರ್ಬೇಕಾದ್ರೆ ಬೇರೆ ಗಾಡಿ. ನಡ್ರಿ ಮುಂದೆ ನೋಡಿ, ನೀನು ನಡಿಯಪ್ಪ ಫಸ್ಟು ಸ್ಟಾರ್ಟ್ ಮಾಡ್ಕೊಂಡು ಬನ್ನಿ ಗೈಸ್. ಈಗ ಮೈಸೂರಿಗೆ ಹೋಗಿ ಸಿಗ್ತೀನಿ ಮತ್ತೆ ನಿಮಗೆ. ಫೈನಲಿ ಬಂದಿದ್ದೀವಿ, ಇವಾಗ ರೀಚ್ ಆಗಿದ್ದೀವಿ ಮೈಸೂರಿಗೆ. ಮತ್ತು ಗಾಡಿಗಳು ಇದ್ದಾವೆ ಒಳಗಡೆ, ಬೇಜಾನ್ ಗಾಡಿಗಳು ಇರ್ತವೆ ಗೈಸ್. ನೋಡಿ ನಮ್ಮ ಗಾಡಿ ಅಲ್ಲಿ ನಿಂತಿದೆ. ಯಾವ ಗಾಡಿ ಬೇಕಮ್ಮ ಇವಾಗ? ನೋಡೋಣ ಎಲ್ಲಿದೆ ಗಾಡಿಗಳು. ಒಳಗಿದ್ದಾವೆ, ಇದ್ರೊಳಗೆ ನೋಡ್ಬಿಟ್ಟು ಹೇಳ್ತೀನಿ. ಸೊ ಗೈಸ್, ನಮ್ಮ ಅಮ್ಮಂಗೆ ಗಾಡಿ ಈಗ ಗಾಡಿ ಕೊಡ್ತಾ ಇದ್ಬಿಟ್ಟು ನೋಡಿ ಇಲ್ಲಿ ಮೈಸೂರಲ್ಲಿ ಬೀದಿಲೆಲ್ಲ ಓಡಾಡ್ತೀವಿ ಗೈಸ್. ಪಾಪ ಬೀದಿಲು ಓಡಾಡ್ತಿರ್ತವೆ. ವೆಯ್ಟ್ ಮಾಡ್ತಿದ್ದೀವಿ. ಇದರೊಳಗೆ ಓಪನ್ ಇದೆಯಲ್ಲ ನಡೀರಿ. ಸೊ ಗೈಸ್, ನಮ್ಗೆ ಈ ಗಾಡಿ ಇಷ್ಟ. ಏಪ್ರಿಲ ಆದರೆ ನಮ್ಮ ಅಮ್ಮಂಗೆ ಆ ಥರದ ಗಾಡಿ ಆಗೋಲ್ಲ. ಏಪ್ರಿಲ ಆಗಲ್ಲ ನಮ್ಮ ಅಮ್ಮಂಗೆ. ಸ್ಪೋರ್ಟ್ಸ್ ಗಾಡಿ ಸ್ವಲ್ಪ ಪವರ್ ಜಾಸ್ತಿ ಇದೆ. ಸೊ ಬನ್ನಿ ಗೈಸ್, ನೋಡಿ ಗಾಡಿಗಳಿದಾವೆ ಇಲ್ಲಿ. ಎಂಟಾರ್ಕ್ ಇದೆ. ಈ ಎಂಟಾರ್ಕ್ ಇವಾಗ ವೀಡಿಯೋ ಕಳಿಸಿರೋದು. ಒಂದು ಡಿಯೋ ಇದೆ. ಎಂಟಾರ್ಕ್ ತೊಗೊಳಕ್ಕೆ ಅಂತ ಆಸೆ ಇದೆ ಗೈಸ್ ಜಾಸ್ತಿ. ನೋಡೋಣ ಯಾವುದಾಗುತ್ತೆ ಅಂತ ನೋಡಿಕೊಂಡು ಮತ್ತೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಗೈಸ್. ಕೂರಿಸಿ ತೋರಿಸ್ತಾ ಇದ್ದೀವಿ ಯಾವುದು ಓಕೆ ಕನ್ಫರ್ಟ್ ಆಗುತ್ತೆ ಅಂತ. ಆ್ಯಕ್ಸಸ್ ಚೆನ್ನಾಗಿದೆ. ಇದು ಆ್ಯಕ್ಸಸ್ಗೆ ಕೂರಿಸಿ ನೋಡಿದ್ದೀವಿ. ಈಗ ಒಂದು ಎಂಟಾರ್ಕ್ ತೆಗ್ಸಿದ್ದೀವಿ. ನನಗೆ ಎಂಟಾರ್ಕ್ ತುಂಬ ಇಷ್ಟ ಆಗಿದೆ. ನೋಡೋಣ ಯಾವುದು ನಮ್ಮಮ್ಮ ಓಕೆ ಅಂತಾರೆ ಅಂತ. ನಾವಪ್ಪ ಇದನ್ನು ತೊಗೊತಿದ್ದೀವಿ ನೋಡಿ. 390 ತೊಗೊತಿದ್ದಾರೆ ಅಡ್ವಾನ್ಸಲ್ಲಿ. ನಾವು ಸ್ವಲ್ಪ ಬೈಕ್ ಎಂಥೂಸಿಯಾಸ್ಟ್ ಜಾಸ್ತಿ ಬೈಕು ಕಾರು ಒಂದು ಸಖತ್ ಕ್ರೇಜ್. ನೋಡೋಣ ನಮ್ಮಮ್ಮ ಯಾವುದು ಓಕೆ ಮಾಡ್ತಾರೆ ನೋಡ್ಕೊಂಡು ಅಪ್ಡೇಟ್ ಮಾಡ್ತೀನಿ. ಎಂಟಾರ್ಕು ಕಾಲೇ ಟೆಕ್ಸ್ಬಿಡ್ತು ನಮ್ಮಮ್ಮಂಗೆ ಸದ್ಯಕ್ಕೆ. ಎಂಟಾರ್ಕು ಮತ್ತು ಆ್ಯಕ್ಸಸ್ ಎರಡು ಸೇಮ್ ಇದೆ, ಎರಡು ಚೆನ್ನಾಗಿದೆ, ಎರಡು ಓಕೆ ಅಂತ ಅಂದಿದ್ದಾರೆ. ಅವೆರಡರಲ್ಲಿ ಯಾವುದು ಓಕೆ ಮಾಡ್ತಾರೆ ನೋಡೋಣ. ಇನ್ನೊಂದು ಈಗ ಆಚೆ ಬಿಟ್ಟು ಟೆಸ್ಟ್ ಡ್ರೈವ್ ನೋಡ್ಬಿಟ್ಟಿಗೆ. ಟೆಸ್ಟ್ ಡ್ರೈವ್ ನೋಡಿ ಯಾವುದು ಓಕೆ ಆಗುತ್ತೋ ಆ ಗಾಡಿ ಎತ್ಕೊಂಡು ಹೋಗ್ಬೋದು. ಗಾಡಿ ಓಡಿಸ್ ನೋಡ್ರೆ ಗೊತ್ತಾಗೋದು ಅದ್ರ ನೆವರ್ ಏನು ಅಂತ. ಇದೊಂದು ಚೆನ್ನಾಗಿದೆ, ಅದೊಂದು ಚೆನ್ನಾಗಿದೆ. ಡಿಯೋ ಒಂದು ನೋಡಬೇಕು ಬೇಡವಾ? ಬೇಗ ಬಂದೆ ಡಿಯೋ ಒಂದ್ಸತಿ ನೋಡೋಣ. ಅಲ್ಲ ಇವೆರಡು ಸಹ ಇರಲಿ ಅಂತ. ಅದೇ ಬಿಡಿ. 17 ಇದು 18. ಈ 20 ಮಾಡಲ್ ಬಿಡಿ, ಇದೇ ಇರಲಿಲ್ಲ ಅಂದರೆ ಮಾಡಲ್ ಗಾಡಿ
ಅಲ್ಲ ಇದು ಇಲ್ಲ ಅಂತ ಅದು ಎರಡರಲ್ಲಿ ನೀವು ಯಾವುದು ಓಕೆ ಮಾಡ್ತೀರಾ ಅದು ಯಾವ್ದು ಬೇಕೋ ಅದು ಸುರೇಶ್ ನೋಡ್ತೀವಿ ಈಗ ಎರಡರಲ್ಲಿ ಯಾವುದು ಟೆಸ್ಟ್ ಡ್ರೈವ್ ಮಾಡಿ ಅಲ್ಲ ಯಾವ್ದು ಚೆನ್ನಾಗಿ ಓಕೆ ಆಯಿತು ಗಾಡಿ ತುಂಬ ಚೆನ್ನಾಗಿದೆ ಅಂತ ಅನ್ಸುತ್ತೋ ಆ ಗಾಡಿ ಫೈನಲ್ ಮಾಡ್ತೀವಿ ಮನೆಗೆ ಟೆಸ್ಟ್ ಡ್ರೈವ್ ಮಾಡೋಣ ಫಸ್ಟ್ ಅಪ್ಪ ಬಂದಿದ್ದಾರೆ ಈಗ ಹೆಂಗಿದೆಯಪ್ಪ ಓಡ್ಸೋ ಗಾಡಿ ಚೆನ್ನಾಗಿದೆ. ಚೆನ್ನಾಗಿದೆಯಾ ನಾನೊಂದು ಹಾಂ ನಮಗೇನೋ ಓಕೆ ನಮ್ಮ ಮೇಡಮ್ ಅವ್ರಿಗೆ ಏನಂತ ನೋಡ್ಬೇಕು. ಈಗ ನಾನೊಂದ್ಸತಿ ಟೆಸ್ಟ್ ಡ್ರೈವ್ ಹೋಗಿ ಬರ್ತೀನಿ ಗೈಸ್ ಗಾಡಿ ಹೆಂಗಿದೆ ಅಂತ ಲೈವ್ ನಾನೊಂದ್ಸತಿ ಓಡಿಸಿ ಮತ್ತೆ ಸಿಗ್ತೀನಿ ನಿಮಗೆ ಗಾಡಿ ಮತ್ತೆ ಕ್ರೇಜ್ ಆಗಿದೆ ನೆಕ್ಸ್ಟ್ ಲೆವೆಲ್ ಆಗಿದೆ ನಾವು ಅಮ್ಮ ಟ್ರೈ ಮಾಡ್ತೀರಾ ನಾವು ಅಪ್ಪ ಇದೊಂದು ಗಾಡೀಲಿ ಹೋಗಿ ಬಂದ್ವಿ ಇದೀಗ ಈ ಗಾಡಿ ಹೆಂಗಿದೆ ಚೆನ್ನಾಗಿತ್ತಾ ಎರಡುಗಡೆ ಯಾವುದೋ ಓಕೆ ಸಾಕು ಬ್ರೇಕ್ ಇಡೀರಿ ಸಾಕು ಸೈಡ್ಗೆ ಹಾಕ್ರಮ್ಮ ಮನೇಲಿ ಹೇಳ್ಕೊಡ್ತೀನಿ ಬೇಡ ಸಾಕು ಓಡಿಸ್ಬೋದಾ ಹುಷಾರು ಬ್ರೇಕು ಭಯ ಗೈಸ್ ನನಗೆ ಇನ್ನೂ ಪರ್ಚೇಸ್ ಮಾಡಿಲ್ಲ ಪರ್ಚೇಸ್ ಮಾಡಿದ್ಮೇಲೆ ಬಿದ್ದರೂ ಪರವಾಗಿಲ್ಲ ತಲೆ ಕೆಡಿಸ್ಕೊಳ್ಳಲ್ಲ ಇನ್ನೂ ಪರ್ಚೇಸ್ ಮಾಡಿಲ್ಲ ಆಯಿತಾ ಓಕೆನಾ ಅದೊಂದು ಗಾಡಿ ನೋಡಂತಲ್ರಿ ನಿಧಾನಕ್ಕೆ ಓಡಿಸೋಡ್ಸ್ ಟ್ರೈ ಮಾಡ್ತೀರಾ ಗಾಡಿ ಚೆನ್ನಾಗಿದೆ ಗೈಸ್ ನಾನು ಓಡಿಸಿದೆ ಸಿಕ್ಕಾಪಟ್ಟೆ ಇಷ್ಟ ಆಗೋಯ್ತು ಗಾಡಿ ಇದೊಂದು ರೈಡ್ ಹೋಗಿ ಬರ್ತೀನಿ ಯಾವ ಥರ ಇದೆ ಅಂತ ಓಕೆ ಅಂದಮೇಲೆ ಅದು ನಿಲ್ಸ್ಬಿಟ್ಟು ಫೋನ್ ಮಾಡಕ್ಕೆ ಹೇಳಿ ಒಂದು ರೌಂಡ್ ಹೋಗಿ ಬರ್ತೀನಿ ಇದರಲ್ಲಿ ತಡ್ರಿ ನೋಡೋಣ ಎರಡರಲ್ಲಿ ಯಾವುದಿದೆ ಇದೊಂದು ರೈಡ್ ಹೋಗಿ ಬರ್ತೀನಿ ಎರಡರಲ್ಲಿ ಯಾವುದು ನೋಡೋಣ ಅಲ್ಲ ಇದು ಅದು ಓಕೆ ಅದಾದ್ರು ಓಕೆ ಮೊನ್ನೆ ಇಲ್ಲ ಇದು ನ್ಯೂ ಮಾಡಲು ಪಾಪ ಅದೊಂದು ಚೂರು ಓಲ್ಡ್ ಮಾಡಲು ಕುಸುಮ ಆಫ್ ಮಾಡ್ಬಿಟ್ಟು ಇದು ನೋಡ್ಸ್ತಾರೆ ಇದನ್ನ ಬನ್ನಿ ಇದ್ರ ಮೇಲೆ ಕೂತ್ ನೋಡಿ ಸರಿಯಾಗಿ ಹಾಕಿಲ್ಲ ಸ್ಟ್ಯಾಂಡು ಹಾಂ ಅದ್ರ ಮೇಲೆ ಕುತ್ಕೊಂಡು ಹಿಂದೆ ಕೇಳಿದ್ಬಿಟ್ರು ಸ್ಟ್ಯಾಂಡ್ ಹಾಕಿ ಅಂತ ಕರೆಕ್ಟಾಗಿ ನೋಡೋಣ ಅಷ್ಟು ಚೆನ್ನಾಗಿ ಈಗ ಕಲಿಬೇಕು ಈಗಲೇ ಬ್ರೇಕ್ ಸ್ಟೇರಿಂಗ್ ಇಟ್ಕೊಬಿಟ್ರೆ ಆಗುತ್ತೆ ಬ್ರೇಕ್ ಇಟ್ಕೊಳ್ಳಲ್ಲ ನೋಡೋಣ ಈ ಸೈಡ್ರಲ್ಲಿ ಯಾವುದಾಗುತ್ತೆ ಅಂತ ಅಂದರೆ ಟಚ್ ಇಲ್ಲ ಅಷ್ಟೇ ಗೈಸ್ ಮತ್ತೆ ಚೆನ್ನಾಗಿ ಓಡಿಸ್ತಾರೆ ಗಾಡಿ ಓಡಿಸೋದ್ರಲ್ಲಿ ಏನಿಲ್ಲ ಚೆನ್ನಾಗಿ ಓಡಿಸ್ತಾರೆ ಟಚ್ ಕೊಟ್ಟು ಬಿಟ್ಟೋಗ್ಬಿಟ್ಟಿದೆ ಸುಮಾರು ವರ್ಷ ಆಗಿಬಿಟ್ಟಿದೆ ಟಚ್ ಬಿಟ್ಟೋಗಿ ಸೊ ಅದಕ್ಕೆ ನೋಡಿ ಆರಾಮಾಗಿ ಹೋಗ್ತಾ ಇದ್ದಾರೆ ನೋಡೋಣ ಗೈಸ್ ಎರಡು ಗಾಡೀಲಿ ಯಾವ್ದು ಫೈನಲ್ ಆಗುತ್ತೆ ನೋಡಿಕೊಂಡು ನಿಮಗೆ ಅಪ್ಡೇಟ್ ಮಾಡ್ತೀನಿ ಬನ್ನಿ ಆ ಗಾಡಿ ಎಂಟರ್ಕೇನು ವರ್ಷ ಎಂಟರ್ಕಿನ ಮಸ್ತ್ ಇಷ್ಟ ಆಗೋಯ್ತು ಗೈಸ್ ಇದು ಆಕ್ಸೆಸ್ ಮಾಡೋ ಬೆಂಕಿ ಇದೆ ಸಕ್ಕತ್ತಾಗಿದೆ ಯಾವ್ದು ಇಷ್ಟ ಆಯ್ತವ ನಿಮ್ಗೆ ಜಾಸ್ತಿ ಇದೇ ಇಷ್ಟ ಆಯ್ತು ಅಂದ್ರೆ ರಫ್ ಯೂಸಿಗೆ ಇದು ಚೆನ್ನಾಗಿದೆ ನಮ್ಮಮ್ಮ ಈ ಗಾಡಿನ ಗೈಸ್ ಈ ಗಾಡಿ ಚೆನ್ನಾಗಿ ಓಡಿಸ್ತೀರ ಆಕ್ಸೆಸ್ನ ಫೋನ್ ಬರ್ತಾ ಇದ್ದಾವೆ ಆಕ್ಸೆಸ್ ತುಂಬ ಚೆನ್ನಾಗಿ ಓಡಿಸ್ತೀರ ಅದು ಸ್ವಲ್ಪ ನೋಡೋಣ ತೂಕ ಅನಿಸ್ತಾ ಇದೆ ಅದು ನಿಮಗೆ ವೆಯ್ಟ್ ಸ್ವಲ್ಪ ಜಾಸ್ತಿ ಸ್ವಲ್ಪ ವೆಯ್ಟ್ ಜಾಸ್ತಿ ಅನಿಸ್ತಿದೆ ಅಂತೆ ಮತ್ತು ಅವರು ಹೇಳ್ತಾರೆ ಗೈಸ್ ಅದು ಸುಮ್ಮನೆ ಶೋಕಿಗೆ ಅಷ್ಟೇ ಗಾಡಿ ಎಂಟಾರ್ಕು ಇದಾದರೆ ನಿಮಗೆ ಬೆಟರ್ ರೆಫ್ಯೂಸ್ಗೂ ಆಗುತ್ತೆ ಮೈಲೇಜ್ ಚೆನ್ನಾಗಿ ಬರುತ್ತೆ ಅಂತ ಅದೊಂದು ಏನೋ 35 ಬರುತ್ತೆ ಗೈಸ್ ಮೈಲೇಜು ಇದೊಂದು 40 ಮೇಲೆ ಬರುತ್ತೆ ಮೈಲೇಜ್ ಚೆನ್ನಾಗಿದೆ ಗಾಡಿ ಮತ್ತು ಆಕ್ಸೆಸ್ಸು ಪವರ್ ನಾನು ಹೊಸ ಗಾಡಿಯೆಲ್ಲ ಓಡಿಸಿದ್ದೀನಿ ನಮ್ಮ ಅಣ್ಣನ ಗಾಡಿ ಇದೆ ಅದಕ್ಕಿಂತ ಪವರ್ ನಂಗೆ ಸಖತ್ ಇಷ್ಟ ಹೋಗಿದ್ವಿ ಒಳ್ಳೆ ರಾ ಪವರ್ ಮಸ್ತಾಗಿದೆ ಪವರ್ ಮಾತ್ರ ಮತ್ತು ಒಂದು ಸಣ್ಣ ಸ್ಕ್ರ್ಯಾಚ್ ಇಲ್ಲ ಗೈಸ್ ಸಣ್ಣ ಸ್ಕ್ರ್ಯಾಚ್ ಇಲ್ಲ ಅಷ್ಟು ಚೆನ್ನಾಗಿ ಮೇಂಟೈನ್ ಆಗಿದೆ ಇದನ್ನೇ ಓಕೆ ಮಾಡೋಣ ಅಂತ ನೋಡ್ತಾ ಇದ್ದೀವಿ ಏನಾಗುತ್ತೆ ಅಂತ ನೋಡಿಕೊಂಡು ಮತ್ತೆ ಅಪ್ಡೇಟ್ ಮಾಡ್ತೀನಿ ಗೈಸ್ ನಿಮಗೆ ಈಗ ಇನ್ನೊಂದು ಯಾವುದೋ ಡಿಯೋ ಇದೆ ಅಂತ ಹೇಳಿದ್ರು ಫೋನ್ ಮಾಡಿಬಿಟ್ಟು ಮಾಡಲ್ ಗಾಡಿ 2021 ಮಾಡಲು ಡಿಯೋ ಇದೆ ಅಂತ ಅದಕ್ಕೆ ವೆಯ್ಟ್ ಮಾಡ್ತೀವಿ ಇನ್ನೊಂದು ನಂಬರ್ ಅಂತ ಈ ಆ್ಯಕ್ಸಸ್ಸು ಇಲ್ಲೇ ಇಟ್ಟಿದ್ದೀವಿ ಈ ಆ್ಯಕ್ಸಸ್ ತುಂಬ ಇಷ್ಟ ಆಯಿತು ಎಂಟಾರ್ಕ್ಕಿಂತ ಆ್ಯಕ್ಸಸ್ ನಂಗೆ ತುಂಬ ಇಷ್ಟ ಆಯಿತು ಮತ್ತು ನಮ್ಮ ಅಮ್ಮನೂ ಚೆನ್ನಾಗಿ ಓಡಿಸ್ತೀರಿ ಇದನ್ನು ನಾವು ಅದನ್ನು ಜಾಸ್ತಿ ಓಡಿಸ್ತಾ ಇಲ್ಲ ಅದಕ್ಕೆ ಇದೇ ಇರಲಿ ಅಂತ ಇದು ಮಾಡಿದ್ದೀವಿ ಇದು ಇಲ್ಲಾಂದರೆ ಇನ್ನೊಂದು ಯಾವುದೋ ಡಿಯೋ ಬರ್ತಿದೆ ಅಂತ 2021 ಮಾಡಲು ಅದಕ್ಕೆ ವೆಯ್ಟ್ ಮಾಡ್ತೀವಿ ವೆಯ್ಟ್ ಮಾಡಿ ಬ್ರದರ್ ಒಳ್ಳೆ ಗಾಡಿ ತೊಗೊಂಡು ಹೋಗ್ಬಿಡಿ ಅಂದ್ಬಿಟ್ಟು ವೆಯ್ಟ್ ಮಾಡಿಸ್ತಾ ಇದ್ದಾರೆ ಸೊ ಓನರ್ ಬಂದುಬಿಟ್ಟು ಇಲ್ಲಿಲ್ಲ ಅವರು ಬ್ಯುಸಿ ಇದ್ದಾರಂತೆ ಯೋಗ ಕ್ಲಾಸ್ ಮಾಡ್ತಾರಂತ ಅಲ್ಲಿದ್ದಾರೆ ಸೊ ಹಂಗಾಗಿ ವೆಯ್ಟ್ ಮಾಡ್ತಾ ಇದ್ದೀವಿ ಗೈಸ್ ಇವಾಗ ಒಂದು ಒಳ್ಳೆ ಡಿಯೋ ಬರ್ತಾ ಇದೆ ಅಂತ ಹೇಳಿದ್ದಾರೆ ಡಿಯೋನ ಇಲ್ಲ ಆ್ಯಕ್ಸೆಸ್ಸಾ ನೋಡಿಕೊಂಡು ತೊಗೊಳ್ಳೋಣ ಅಂತ ನೋಡಿ ಏನೋ ಡೀಪ್ ಡಿಸ್ಕಷನ್ ಮಾಡ್ತಿದ್ದಾರೆ ಇವರು ಹಾಂ ಹ್ಯಾಂಡ್ಲು ಅದು ಚಿಕ್ಕ ಗಾಡಿ ಅಂತೆ ಸ್ವಲ್ಪ ಟೈಟ್ ಆಗುತ್ತಂತೆ ರಿವರ್ಸಿಂಗ್ ಎಳಿಬೇಕಾದ್ರೆ ಯಾವುದು ಮೆಸ್ಟ್ರೋ ಇದು ದೊಡ್ಡ ಗಾಡಿ ಈಸಿಯಾಗಿ ಗೊತ್ತಾಯ್ತಲ್ಲ ಅಂತ ದೊಡ್ಡ ಗಾಡಿ ದೊಡ್ಡ ಗಾಡೀಲಿ ಈಸಿಯಾಗಿ ಟರ್ನ್ ಆಯಿತು ಅದು ಚಿಕ್ಕ ಗಾಡಿ ಟರ್ನ್ ಆಗ್ತಿರ್ಲಿಲ್ಲ ಅಂತ ಹೇಳಿದ್ದು ನಾನು ನಮ್ಮಂಗೆ ಅದು ಒಟ್ಟಿನಲ್ಲಿ ಆ ಗಾಡಿ ಬೇಡ ಒಟ್ಟಿನಲ್ಲಿ ಈಗ ಬೇಡ ಬಿಡಿ ಆ ಗಾಡಿ ಬೇರೆ ತೊಗೊಳಕ್ಕೆ ಬಂದಿದ್ದೀವಲ್ಲ ಸೊ ನಾನು ಗೈಸ್ ಯಾವುದು ಆಗುತ್ತೆ ನೋಡ್ಕೊಂಡು ಅಪ್ಡೇಟ್ ಮಾಡ್ತೀನಿ ನಿಮಗೆ ಫೈನಲಿ ಈಗ ಅದೇ ಫೈನಲ್ ಆಗಿದೆ ಆ್ಯಕ್ಸಸ್ಸು ನನಗೆ ಅದು ತುಂಬ ಇಷ್ಟ ಆಗೋಯ್ತು ಗೈಸ್ ಸಿಕ್ಕಾಪಟ್ಟೆ ಇಷ್ಟ ಆಗೋಯ್ತು ಈಗ ಅದನ್ನೇ ಫೈನಲ್ ಮಾಡಿದ್ದೀವಿ ನಮ್ಮ ಅಣ್ಣನ ಹತ್ರ ಈ ಥರ ಗಾಡಿ ಇದೆ ಸೇಮ್ ನಾನು ಅದು ಓಡಿಸಿದ್ದೀನಿ ಇದು ಮಾತ್ರ ನಂಗೆ ತುಂಬ ಇಷ್ಟ ಆಗೋಯ್ತು ಪವರು ಮತ್ತು ಗಾಡಿ ಓಡಿಸೋಕ್ಕೆ ಒಂಥರ ಕಂಫರ್ಟ್ ಆಗಿದೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು ನಿಮಗೆ ಇಷ್ಟ ಆಯ್ತಲ್ವಾ ಗಾಡಿ ಓಕೆನಾ ನಮ್ಮ ಗಾಡೀಲಿ ಫುಲ್ ಟೈಮ್ ಪೆಟ್ರೋಲ್ ಹಾಕ್ಸ್ಕೊಂಡ್ಬಿಟ್ಟಿದ್ದು ಹಳೆ ಗಾಡೀಲಿ ಸೊ ಅದಕ್ಕೆ ಸ್ವಲ್ಪ ಪೆಟ್ರೋಲ್ ಇಳಿಸ್ತಾ ಇದ್ದೀವಿ ಆ ಗಾಡೀಲಿ ಪೆಟ್ರೋಲ್ ಇದೆ ಒಂಚೂರು ನಾವು ಹೋಗೋಕ್ಕೂ ಆಗಲ್ಲ ಪೆಟ್ರೋಲ್ ಬಂಕ್ ತಗೊಂಡು ಹೋಗೋಕ್ಕೂ ಆಗಲ್ಲ ಹಂಗಾಗಿ ನಮ್ದು ಹಳೆ ಗಾಡೀಲೇ ಸ್ವಲ್ಪ ಪೆಟ್ರೋಲ್ ಇಳಿಸ್ತಾ ಇದ್ದೀವಿ ಈಗ ಆ ಗಾಡಿ ಪೆಟ್ರೋಲು ಈಗ ಈ ಗಾಡಿ ಹಾಕ್ತಿದ್ದೀವಿ ಹೊಸ ಗಾಡಿಗೆ ಪೆಟ್ರೋಲ್ ಹಾಕ್ಕೊಂಡು ಹೊಡೋಣ ಅಮ್ಮ ಪೆಟ್ರೋಲ್ ಹಾಕ್ತೀರ ಅವ್ರ ಗಾಡಿಗೆ ಹೊಸ ಗಾಡಿಗೆ ಚೆಲ್ಬೇಡಿ ಬಿಡಿ ನಾನು ಹಾಕ್ತೀನಿ ಬಿಡಿ ಗಾಡಿ ಮಾತ್ರ ವೆಲ್ ಮೇಂಟೈನ್ ಆಗಿದೆ ಸೂಪರ್ ಆಗಿದೆ ಒಂದು ಸಣ್ಣ ಪುಟ್ಟ ಸ್ಕ್ರ್ಯಾಚ್ ಇಲ್ಲ ಗಾಡೀಲಿ
ಎಷ್ಟು ಚೆನ್ನಾಗಿ ಕಾಣಿಸ್ತದೆ. ಪೆಟ್ರೋಲ್ ಹಾಕ್ಕೊಂಡು ಈಗ ಬನ್ನಿ ಗೈಸ್ ಹೊರಡೋಣ. ಫೈನಲಿ ಆಗಿದೆ ಆಕ್ಸಿಸ್ 125. ಪೆಟ್ರೋಲೆಲ್ಲ ಹಾಕೊಂಡಿದ್ದೀವಿ, ಹೊರಡ್ತಾ ಇದೀವಿ ಗೈಸ್ ಇವಾಗ. ಅಣ್ಣವರು ಆ ಗಾಡಿ ನಮ್ಮ ಹೆಸರು ಆಗಲೇ ನಮ್ಮ ಅಮ್ಮನ ಹೆಸರಿಗೆ ಆಗೋಗ್ಬಿಟ್ಟಿದೆ ಅಂತೆ ಟ್ರಾನ್ಸ್ಫರು. ಸೊ ಪರವಾಗಿಲ್ಲ ಬ್ರದರ್, ಆಯಿತು ಮಾಡ್ಕೊಡ್ತೀನಿ ಅಂತಂದಿರು. ನಮ್ಮದು ಯೂಟ್ಯೂಬ್ ಚಾನಲ್ ನೋಡ್ತಾರೆ ಪಾಪ, ವಿಶ್ವಾಸ ಗೈಸ್, ವಿಶ್ವಾಸದಿಂದ ಮಾಡ್ಕೊಟ್ಟಿದ್ದಾರೆ. ಮಹಾವೀರ್ ಜೈನ್ ಅಂತ ಬ್ರದರ್ ಹೆಸರು, ಮೈಸೂರಲ್ಲಿ. ಯಾವ ಏರಿಯಾ ಇದು? ಯಾವ ಏರಿಯಾ ಇದು? ಹಾಂ, ಸಿದ್ದಪ್ಪ ಸ್ಕ್ವೇರ್ ಅಂತ ಗೈಸ್. ಯಾರಾದರೂ ಗಾಡಿ ಬೇಕು ಅಂದರೆ ಬಂದು ತೊಗೊಬೋದು. ತುಂಬ ಒಳ್ಳೊಳ್ಳೆ ಗಾಡಿಗಳು ಇಟ್ಟಿರ್ತಾರೆ ಗೈಸ್. ಅವ್ರ ನಂಬರ್ ಹಾಕಿರ್ತೀನಿ, ಯಾರಾದರೂ ಇಂಟ್ರೆಸ್ಟ್ ಇದ್ದವ್ರು ಇಲ್ಲಿ ಬಂದು ಒಳ್ಳೊಳ್ಳೆ ಗಾಡಿಗಳು ನಿಲ್ಲಿಸಿರ್ತಾರೆ. ನಿಮಗೆ ತೋರಿಸ್ತೇವೆ, ಬೈಕ್ಗಳಾಗಲಿ ಸ್ಕೂಟಿಗಳಾಗಲಿ ನಿಮ್ಗೆ ಯಾವ ಗಾಡಿಗಳು ಬೇಕು ಸಿಗುತ್ತೆ, ಬಂದು ಬೇಕಾದ್ರೆ ಪರ್ಚೇಸ್ ಮಾಡ್ಬೋದು ಗೈಸ್. ಒಳ್ಳೆ ರೇಟಿಗೆ ಮಾಡ್ಕೊಡ್ತಾರೆ, ಒಳ್ಳೆ ಪ್ರೈಸಿಗೆ. ನನಗೆ ಒಳ್ಳೆ ಪ್ರೈಸಿಗೆ ಮಾಡ್ತಾರೆ. ಒಳ್ಳೆಯವರು, ವ್ಯಕ್ತಿನೂ ಒಳ್ಳೆಯವರು ಗೈಸ್, ತುಂಬ ಚೆನ್ನಾಗಿ ಮಾತಾಡ್ತಾರೆ. ರೆಸ್ಪಾನ್ಸ್ ಚೆನ್ನಾಗಿದೆ, ಯಾವಾಗ ಫೋನ್ ಮಾಡಿದ್ರು ರೆಸ್ಪಾನ್ಸ್ ಚೆನ್ನಾಗಿ ಮಾಡ್ತಾರೆ. ಯಾರಾದರೂ ಇಂಟ್ರೆಸ್ಟ್ ಇದೆ ಗಾಡಿ ತೊಗೋಬೇಕು ಅನ್ನೋರು ಮೈಸೂರಲ್ಲಿ ಇದೆ, ಬೇಕಾದ್ರೆ ಪರ್ಚೇಸ್ ಮಾಡಿದ್ರೆ ಮಾಡಿ ಗೈಸ್. ನಮ್ಮಮ್ಮ ಬೆಟ್ಟ ಕಾಣಿಸ್ತಿದೆ ಅಂತ ಇಲ್ಲಿ ಚಾಮುಂಡಮ್ಮಂದು, ಅದು ನೋಡ್ಕೊಂಡು ಬೆಡ್ಕೊಂತೀವಿ. ಇಲ್ಲಿ ಡೈರೆಕ್ಟಾಗಿ ಕಾಣಿಸ್ತಿದೆ ಬೆಟ್ಟ, ಕ್ಯಾಮ್ರಾದಲ್ಲಿ ಕಾಣಿಸ್ತಾ ಇಲ್ಲ, ಲೈವಲ್ಲಿ ಕಾಣಿಸ್ತಿದೆ. ಬೇಡ್ಕೊಂಡ್ರಾ? ಓಕೆನಾ, ಆಯ್ತಾ? ಸ್ಯಾಂಕ್ಷನ್ ಆಯ್ತಾ ಆಶೀರ್ವಾದ? ಬನ್ನಿ, ನಮ್ಮ ಮನೇಲಿ ನಂಬದೇ ತಾಯಿ ಚಾಮುಂಡೇಶ್ವರಿನ ಜಾಸ್ತಿ, ಅಲ್ಲೇ ಅದಕ್ಕೆ ಮೈಸೂರಲ್ಲಿ ಬಂದು ಗಾಡಿ ತೊಗೊಂಡಿದ್ದೀವಿ. ಬನ್ನಿ ಸೋಣ, ಅಮ್ಮಂಗಂತೂ ಆಶೀರ್ವಾದ ಆಗೋಯ್ತಲ್ಲ ಚಾಮುಂಡಮ್ಮನ, ಅದೇ ಖುಷಿ ನಡಿಯಲ್ಲಿ ನಗು. ಅಮ್ಮನ ಆಶೀರ್ವಾದ ಇರೋದಕ್ಕೆ ನಾವು ಚೆನ್ನಾಗಿರೋದು. ಹೌದು, ತಾಯಿ ಚಾಮುಂಡೇಶ್ವರಿ ಆಶೀರ್ವಾದ ಇರೋದಕ್ಕೆ ಗೈಸ್ ನಾವು ಇಲ್ಲಿವರೆಗೂ ಬಂದಿರೋದು. ನೀವು ನೋಡಿರ್ತೀರ ನಾನು ಅಲೆವಲಾಗೆಲ್ಲ ಆ ತಾಯಿಯಿಂದನೇ ನಾವು. ಸೊ ಬನ್ನಿ ಗೈಸ್, ಇವಾಗ ಪರ್ಚೇಸ್ ಆಗಿದೆ ಫೈನಲಿ. ನನಗೆ ತುಂಬ ಇಷ್ಟ ಆಗೋಯ್ತು. ಆಷಾಢದಲ್ಲಿ ಎಲ್ಲ ಏನು ತಗೋಬಾರ್ದು, ಒಳ್ಳೆ ಕೆಲಸ ಮಾಡಬಾರ್ದು ಅಂತಾರೆ. ಆದರೆ ಆಷಾಢನೇ ಅಮ್ಮಂಗೆ ಶ್ರೇಷ್ಠವಾಗಿದ್ದು ಅಂತ ಯಾರಿಗೂ ಗೊತ್ತಿಲ್ಲ. ನನಗೆ ಗೊತ್ತು, ಅದಕ್ಕೆ ನಾನು ಇವಾಗಲೇ ಗಾಡಿ ತೊಗೊತಿದ್ದೀನಿ ಗೈಸ್. ನಾವು ನಮ್ಮ ಮನೆಗೆ ಹಸುನು ತಂದಿದೆ ಆಷಾಢದಲ್ಲಿ ಗೈಸ್. ನಾವು ಆಷಾಢದಲ್ಲಿ ನಾವು ಮಾಡ್ತೀವಿ, ಆಷಾಢದಾಗ ಯಾರು ಮಾಡಲ್ಲ ಅಂತಾರೆ, ಆಷಾಢದಲ್ಲೇ ಮಾಡ್ತೀವಿ ಗೈಸ್. ನೋಡಿ, ಇದು ಪ್ರೈಸ್ ಬಂದ್ಬಿಟ್ಟು ನಮ್ಮ ಅಪ್ಪ ಜಾಸ್ತಿ ಇದು ಕೇಳ್ತಿದ್ರು. ಆಮೇಲೆ ನನಗೆ ಕೊಟ್ಟರು, ನಾನು ಮಾತಾಡಿದೆ ನೋಡಿ, ಎಲ್ಲ ನಗಾಡ್ತಿದ್ದಾರೆ ಅವರು. ಅಷ್ಟು ಬರೋದು ಹಂಗೆ ಹಿಂಗೆ ಅಂದರು. ಆಮೇಲೆ ಬ್ಲಾಗ್ ಎಲ್ಲ ಮಾಡ್ತಿದ್ದೀನಿ ಬ್ರದರ್, ಕೊಡಿ ಪರವಾಗಿಲ್ಲ ಅಂತ ಅಂದಿದ್ದಕ್ಕೆ ನಾನು ಮಾತಾಡಿದ್ದಕ್ಕೆ 5,000 ಇನ್ನೂ 5,000 ಕಮ್ಮಿನೇ ಕೊಟ್ಟರು ಗೈಸ್. ನಮಗೆ ಒಳ್ಳೆ ಕಮ್ಮಿ ರೆಡಿ ಆಗೋಗಿದೆ ಅದು ಗಾಡಿ. ಅದರಲ್ಲೇ ಬರ್ತೀರಾ ನೀವು? ಸರಿ, ಓಕೆ ಗೈಸ್. ಹಾಂ ಬರ್ತೀನಿ, ಹಾಂ ಬಂದೆ. ಸೊ ಓಕೆ ಗೈಸ್, ಬನ್ನಿ ಹೋಗೋಣ. ಪರ್ಚೇಸ್ ಆಯಿತು. ಈಗ ಕ್ರ್ಯಾಶ್ ಗಾರ್ಡ್ ಹಾಕ್ಸ್ಬಿಡೋಣ ಅಂತ ಗೈಸ್. ಗಾಡಿ ಖಾಲಿ ಇದೆ, ತುಂಬ ಚೆನ್ನಾಗಿದೆ, ಒಂದು ಸಣ್ಣ ಸ್ಕ್ರ್ಯಾಚ್ ಇಲ್ಲ. ಹಂಗಾಗೋಸ್ಕರ ಕ್ರ್ಯಾಶ್ ಗಾರ್ಡ್ ಹಾಕ್ಸ್ಬಿಟ್ರೆ ಗಾಡಿ ಬಿದ್ರೂ ಗಾರ್ಡ್ ಇರುತ್ತೆ. ಸೊ ಹಂಗಾಗಿ ಕ್ರ್ಯಾಶ್ ಗಾರ್ಡ್ ಹಾಕ್ಸಿದ್ವಿ. ನಮ್ಮ ಅಮ್ಮ ಅಂತೂ ಫುಲ್ ಖುಷಿ. ಯಾರಿಗೆ ಫೋನ್ ಮಾಡ್ತಿದ್ದೀರಾ? ಚಿನ್ನಿಗಾ? ಗೈಸ್ ಪಾಪ ನನ್ನ ತಂಗಿ ಬೇರೆ ಬಂದಿರ್ತಾಳೆ, ಮನೆಗೆ ವೆಯ್ಟ್ ಮಾಡ್ತಿರ್ತಾಳೆ. ಬಂದಿರ್ತಾಳೆ ಆಲ್ರೆಡಿ, ಮನೆಗೆ ರೀಚ್ ಆಗಿರ್ತಾಳೆ, ಕಾಲೇಜ್ ಮುಗ್ದಿರುತ್ತಾಳೆ. ಈಗ ನಾವು ಇದನ್ನು ಫಿಟ್ ಮಾಡಿಸ್ಕೊಂಡು ಹೊಡಬೇಕು. ಇದು ಆಕ್ಸಸ್ಗೆ ಫುಲ್ ಕ್ರ್ಯಾಶ್ ಗಾರ್ಡು ಅಲ್ಲಿ ಹಾಕ್ಸ್ಕೊಂಡು ನಮ್ಮ ಬುಲೆಟ್ಗೆ ನಮ್ಮ ಅಪ್ಪ ಇತ್ತು ಅಂತೀರ ಗೈಸ್. ಕ್ಯಾಪ್ ಅದು ಬರೋಲ್ಲ, ಸೌಂಡ್ ಬರೋಲ್ಲಪ್ಪ, ನಾರ್ಮಲೇ ಇರೋದು. ಅಂದರೆ ಇಲ್ಲಿ ಎಂತ ಚೆನ್ನಾಗಿ ಕಾಣಿಸುತ್ತೆ, ಸುಮ್ಮನೆ ಶೋಕಿ ಚೆನ್ನಾಗಿ ಕಾಣ್ಬೇಕಲ್ಲ. ನನ್ನ ಗಾಡಿಯಪ್ಪ, ನಾನು ಸುಂದ್ರಿ. ಆಯ್ತು ಹಾಕ್ಸ್ಕೊಳ್ಳಿ. ಸೊ ಇದಕ್ಕೆ ಇವಾಗ ಕ್ರ್ಯಾಶ್ ಗಾರ್ಡ್ ಎಲ್ಲ ಹಾಕ್ಸ್ಕೊಂಡು ಹೊರಡಬೇಕು. ಗಾಡಿ ಮಾತ್ರ ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಗೋಯ್ತು. ನಮ್ಮೊಂದು ಇದು ನೋಡಿರ್ತೀರಾ, ನಾವು ಅಪ್ಪಂಗೆ ಬರ್ಸಿದ್ದು ಗಾಡಿ, ಇದು ಬರ್ಡೇ ಗಿಫ್ಟ್ ಕೊಟ್ಟಿದ್ದು. ಬನ್ನಿ ಗೈಸ್, ಇದು ಫಿಟ್ ಮಾಡಿಸ್ಕೊಂಡು ಓಡೋಣ. ಮತ್ತೆ ಇಲ್ಲೆಲ್ಲ ನಾನು ಓಡಾಡ್ತಿದ್ದೀರಿ, ಇಲ್ಲೆಲ್ಲ ಓಡಾಡ್ತಿದ್ದೆ ಗೈಸ್. ನಮ್ಮ ಕಾಲೇಜ್ ಇಲ್ಲೇ ಇರೋದು, ಮರಿಮಲ್ಲಪ್ಪ ಓದಿದ್ದು ನಾನು, ಮರಿಮಲ್ಲಪ್ಪ PU ಕಾಲೇಜಲ್ಲಿ. ಇಲ್ಲೆಲ್ಲ ಓಡಾಡ್ತಿದ್ದೀವಿ ಇವಾಗ. ಇದೆಲ್ಲ ಮೆಮೊರೀಸ್. ನಿಮಗೆ ಮೈಸೂರು ಬಂದು ಏನು ನೆನಪಾಗುತ್ತೆ? ನನಗೆ ಬೆಟ್ಟ ನೆನಪಾಗುತ್ತೆ. ನಾವು ಕೆಲಸ ಅಲ್ಲ, ಬೆಟ್ಟ ಬಿಡಿ, ಬೆಟ್ಟ ಯಾವಾಗಲೂ ನೆನಪಾಗುತ್ತೆ. ಅದು ಬಿಟ್ಟರೆ ಬೇರೆ ನೆನಪಾಗುತ್ತೆ. ನಾನು ಕಾಲೇಜ್ ಇಲ್ಲೆಲ್ಲ ಓಡಾಡ್ತಿದ್ದೆ. ಕಾಲೇಜು ನಿಮ್ಮದು ಚಿನ್ನಿ ಸ್ಕೂಲು, ಅಲ್ಲಿ ಬಂದರೆ ಅದೇ, ಮತ್ತು ಹೋಟ್ಲು, ನಮ್ಮ ಫಾಸ್ಟ್ ಫುಡ್ ಮಾಡಿದ್ದು, ಮತ್ತು ದೊಡ್ಡ ಹೋಟ್ಲು ಮಾಡಿದ್ದು, ಎರಡೂ ನೆನಪಾಗುತ್ತೆ. ಈ ಫಾಸ್ಟ್ ಫುಡ್ ಮಾಡ್ಬೇಕಾದ್ರೆ ನಾವು ಕಷ್ಟಪಟ್ಟಿರೋದಂದರೆ ಯಾರಿಗೂ ಬೇಡ ಗೈಸ್, ಆ ಥರ ಕಷ್ಟ ಹೇಳ್ಕೊಳ್ಳೋ. ಈಗ ಬೇಡ, ಟೈಮ್ ಇಲ್ಲ, ಹೇಳ್ಕೊಳ್ಳೋ ಟೈಮ್ ಅಲ್ಲ ಇವಾಗ. ಅದು ಗಾರ್ಡ್ ಬಂದಿದೆ ಫೈನಲಿ. ಈಗ ಫಿಟ್ಟಿಂಗ್ ಮಾಡಿಸ್ಬೇಕು. ಹೋಟ್ಲು, JCB ಎಲ್ಲದಕ್ಕಿಂತ ಹಸುನಲ್ಲಿ ನೆಮ್ಮದಿ ಇದೆ. ಎಲ್ಲದಕ್ಕಿಂತ ನೆಮ್ಮದಿ ಇದೆ. ಹೌದು ಎಸ್, ನಾವು ಏನೇನು ಬಿಸ್ನೆಸ್ ಮಾಡಿದ್ದೀವಿ. JCB ಇತ್ತು ಸುಮಾರು, ಫಾಸ್ಟ್ ಫುಡ್ ಮಾಡಿದ್ವಿ, ದೊಡ್ಡ ಹೋಟ್ಲು ಮಾಡಿದ್ವಿ. ಎಲ್ಲದಕ್ಕಿಂತ ನೆಮ್ಮದಿ ನಮಗೆ ಹಸುನಲ್ಲಿ ಸಿಕ್ಕಿದೆ. ಹಸುನಲ್ಲೇ ನೆಮ್ಮದಿ ಇರೋದು, ನೆಮ್ಮದಿ ಜೀವನ, ನೆಮ್ಮದಿ, ಮನೆ ಹತ್ರನೇ ನೆಮ್ಮದಿಯಾಗಿರ್ಬೋದು. ಬೆಟರ್ ಅಂದರೆ ಹಸೋದು. ಫಾಸ್ಟ್ ಫುಡಲ್ಲಂತೂ ನಮ್ಮಮ್ಮ ಬೆಳಗ್ಗೆ ಎದೊಳ್ಳೇಬೇಕಿತ್ತು. ರಾತ್ರಿ ಎಷ್ಟು ಗಂಟೆ ಮಲಗಿರಲಿ, ಬೆಳಗ್ಗೆ 4 ಗಂಟೆ 3:30ಗೆ ಎದೊಳ್ಳೋರು, 3:30 4 ಗಂಟೆಗೆ ಎದೊಳ್ಬೇಕಿತ್ತು. ಅದೆಲ್ಲ ಏನು ಮಾಡೋಂಗಿಲ್ಲ ಗೈಸ್. ಯಾಕೆ ಅಂದರೆ ಇಲ್ಲೊಂದು ನಾವು ಫಾಸ್ಟ್ ಫುಡ್ ಮಾಡ್ಬೇಕಾದ್ರೆ ಸಿಕ್ಕಾಪಟ್ಟೆ ಕಷ್ಟ ಅನ್ಭವಿಸ್ಬಿಟ್ಟಿದ್ವಿ. ಸೊ ಗೈಸ್, ಈಗ ಫಿಟ್ ಮಾಡಿಸ್ಕೊಂಡು ಹೊರಡಬೇಕು. ಈಗ ಪೂಜೆ ನೀವೇ ಮಾಡ್ತೀರಾ, ದೇವಸ್ಥಾನ ತೊಗೊಂಡೋಗೋದಾ? ಟೈಮ್ ಆಯ್ತಲ್ಲಪ್ಪ, ನೋಡೋಣ ಮನೆಗೆ ಹೋಗಿ. ನೋಡೋಣ ಗೈಸ್, ಮನೆಗೆ ಫಸ್ಟ್ ರೀಚ್ ಆಗ ಮನೆಗೆ ಹೋಗಿ ಎಷ್ಟಾಗುತ್ತೆ ನೋಡೋಣ. ಮನೆಗೆ ಹೋದ್ಮೇಲೆ ಪೂಜೆ ಎಲ್ಲ ಏನು ಆಯ್ತಾ ಅಂತ ನೋಡಿಕೊಂಡು ನಾನು ನಿಮಗೆ ಅಪ್ಡೇಟ್ ಮಾಡ್ತೀನಿ. ಮನೆಗೆ ಫಿಟ್ ಮಾಡ್ಸೋಣ ಫಸ್ಟು. ಇವಾಗ ಫಿಟ್ ಮಾಡ್ತೀರಾ ಅಣ್ಣ, ಬೇಗ ಮಾಡ್ತೀರ ನೋಡಿ, ಫಾಸ್ಟಾಗಿ ಮಾಡ್ತೀರ ನೋಡ್ಬಿಟ್ಟು. ಮನೆಗೆ ಈಗೆಲ್ಲ ಫಿಟ್ ಮಾಡಿಸ್ಕೊಂಡು ಮತ್ತೆ ಹೊರಡೋಣ. ಲೇಟ್ ಆಯಿತು, ಸಿಕ್ಕಾಪಟ್ಟೆ ಲೇಟ್ ಆಗೋಯ್ತು. ಈ ಫಿಟ್ಟಿಂಗ್ ಇನ್ನೊಂದು 10 ನಿಮಿಷ ಆಗುತ್ತೆ. ಮತ್ತು ಸೇಫ್ಟಿ ಇರುತ್ತೆ ಗೈಸ್. ನಮ್ಮಮ್ಮ ಏನಾದ್ರು ಮಿಸ್ಸಾಗಿ ಬೀಳ್ಸ್ಬಿಟ್ರೆ ಗಾಡಿಗೆ ಏನು ವೇಟ್ ಆಗಲ್ಲ. ಸೊ ಹಂಗಾಗಿ ಕ್ರ್ಯಾಶ್ ಗಾರ್ಡ್ ಹಾಕ್ಸ್ಕೊಂಡು ಅಯ್ಯಣ್ಣ ಪಾಪ ವ್ಲಾಗ್ ತೋರಿಸಿ, ನನ್ನ ತೋರಿಸಿದ್ರು ವ್ಲಾಗಲ್ಲಿ. ಈಗ ಫಿಟ್ ಮಾಡಿಸ್ಕೊಂಡು ಹೊರಡೋಣ ಮನೆಗೆ.
ಇನ್ನಲ್ಲಿ ಫಿಟ್ಟಿಂಗ್ ಎಲ್ಲ ಆಗಿದೆ. ಈಗ ತುಂಬ ಚೆನ್ನಾಗಿ ಕಾಣಿಸ್ತಿದೆ ಗೈಸ್, ಸಿಕ್ಕಾಪಟ್ಟೆ ಚೆನ್ನಾಗಿ ಕಾಣಿಸ್ತಿದೆ. ನೋಡಕ್ಕೆ ನೋಡಿ ಎಷ್ಟು ಲುಕ್ಕಾಗಿ ಕಾಣಿಸ್ತಿದೆ. ವಾಶ್ ಮಾಡಬೇಕು ಗೈಸ್, ಮನೆಗೆ ಹೋದ್ಮೇಲೆ ವಾಶ್ ಮಾಡಬೇಕು. ಲುಕ್ಕೇ ಚೇಂಜ್ ಆಗೋಯ್ತು ಗಾಡಿ, ತುಂಬ ಚೆನ್ನಾಗಿ ಕಾಣಿಸ್ತಿದೆ. ಮನೆಗೆ ಈಗ ಫಿಟ್ಟಿಂಗ್ ಎಲ್ಲ ಆಗಿದೆ. ಡೈರೆಕ್ಟ್ ಮನೆಗೆ ಹೋಗೋಣ. ಈಗ ಮೈಸೂರು ಮಾರ್ಕೆಟ್ ಹತ್ರ ಬಂದಿದ್ದೀವಿ. ನಮ್ಮ ಅಪ್ಪ ಫ್ರೂಟ್ಸ್ ತೊಗೊತಾರೆ, ನಮ್ಮ ಅಮ್ಮ ಹಣ್ಣು ತೊಗೊತೀವಿ, ಇದು ಹೂವು ತೊಗೊತಾರೆ, ಅಪ್ಪ ಫ್ರೂಟ್ಸ್ ತೊಗೊತಾರೆ. ತೊಗೊಂಡು ಡೈರೆಕ್ಟ್ ಮನೆಗೆ ಹೋಗೋಣ ಕೆಲಸ. ಬನ್ನಿ, ಎಲ್ಲ ಮಾರ್ಕೆಟಿಂದ ಕೆಲಸ ಮುಗಿಸ್ಕೊಂಡು ಡೈರೆಕ್ಟ್ ಮನೆಗೆ ಹೋಗೋಣ. ನಮ್ಮ ಅಪ್ಪ ಬಂದರು ಫೈನಲಿ, ನಮ್ಮ ಅಮ್ಮ ಇನ್ನೂ ಬಂದಿಲ್ಲ ಗೈಸ್, ವೇಟ್ ಮಾಡ್ತಿದ್ದೀವಿ. ಇದು ಬಾಳೆಹಣ್ಣು ತರಕ್ಕೆ ಹೋದ್ಲು. ನಮ್ಮ ಅಪ್ಪ ತಂದಿರೋ ಫ್ರೂಟ್ಸು, ಡ್ರ್ಯಾಗನ್ ಫ್ರೂಟು, ಅದೇನು ಡ್ರ್ಯಾಗನ್ ಫ್ರೂಟು, ಇದು ನಿನ್ನ ಫೇವ್ರೇಟ್ ಎಲ್ಲ, ಸೀಬೆಕಾಯಿ ಮತ್ತು ದಾಳಿಂಬೆ ಹಣ್ಣು ಮತ್ತು ಇದು ಕಾಡಿನಲ್ಲಿಕಾಯಿ. ನಿನ್ನ ಫೇವ್ರೇಟ್ ಎಲ್ಲ ನನ್ನ ಫೇವ್ರೇಟ್. ಮಾವಿನಕಾಯಿ, ಸೀಬೆಕಾಯಿ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ನನಗೆ. ಮಾವಿನಕಾಯಿ ಅಂತೂ ಸಿಕ್ಕಾಪಟ್ಟೆ ಫೇವ್ರೇಟ್. ಹಣ್ಣು ಇಷ್ಟ ಇಲ್ಲ ನನಗೆ, ಕಾಯಿ ಇಷ್ಟ. ಸೆಕೆ ಆಗ್ತದೆ, ಸಿಕ್ಕಾಪಟ್ಟೆ ಸೆಕೆ. ಅದರಲ್ಲೂ ಹೆಲ್ಮೆಟ್ ಬೇರೆ ಹಾಕೊಂಡು ಇರೋಕ್ಕಾಗಲ್ಲ ಗೈಸ್. ನೋಡಿ ಮೈಸೂರು ಮಾರ್ಕೆಟ್ ಹತ್ರ ಇದ್ದೀವಿ. ನಮ್ಮಂಗೆ ವೆಯ್ಟ್ ಮಾಡ್ತಾ ಇದ್ದೀವಿ. ನೋಡೋಣ, ಬಂದ ತಕ್ಷಣ ಓಡೋಣ ಗೈಸ್. ಬಂದಿದ್ದಾರೆ ನಮ್ಮಮ್ಮ. ಅವರೆಕಾಯಿ, ಸೊಪ್ಪು, ಇಲ್ಲಿ ಹೂವು ಎಲ್ಲ ಇಟ್ಕೊಂಡಿದ್ದಾರೆ. ಇದು ನಾನೇ ಇಟ್ಕೋಬೇಕಂತ ಹೇಳಿ, ನಾನು ಇಟ್ಕೊಂಡು ಹೋಗ್ಬೇಕು. ಮನೆಗೆ ಹೋಗೋಣ ಮನೆಗೆ. ಈಗ ಫೈನಲ್ ಪೆಟ್ರೋಲ್ ಹಾಕ್ಸಕ್ಕೆ ಬಂದಿದ್ದೀವಿ. ನನ್ನ ಇದು ನಮ್ಮ ಅಪ್ಪನ ಬುಲೆಟ್ಗೂ ನಮ್ಮ ಅಮ್ಮನ ಆಕ್ಸೆಸ್ಗೂ ಹಾಕ್ಸ್ತಿದ್ದೀವಿ. ಫುಲ್ ಹಾಕ್ಸಿದ್ದೀವಿ ನೋಡಿ. ಇಲ್ಲಿ ಐಟಮ್ಸ್ ನೋಡಿ ನಮ್ಮ ಅಮ್ಮಂದು. ನಿಧಾನಕ್ಕಾಗಿ ಆರುತ್ತೆ, ವಾಪಸ್ ಬರುತ್ತೆ. ಒಳ್ಳೆ ಮೈಲೇಜು ಏನಪ್ಪ, ಸಿಕ್ಕಾಪಟ್ಟೆ ಒಳ್ಳೆ ಮೈಲೇಜ್ ಬರುತ್ತೆ. ಹಂಗೆ ಎಷ್ಟಿದೆ ಹಂಗೆ ಇದೆ. 2 ಲೀಟ್ರಿಗೆ ಅಲ್ಲಿಂದ ಇಲ್ಲಿ 3 ಪಾಯಿಂಟ್ 2 ಪಾಯಿಂಟ್ ಬರುತ್ತೆ. ಸುಳ್ಳು ತೋರಿಸ್ತೈತೆ ಅನ್ಕೊಂಡೆ. ಇಲ್ಲ, ಮೀಟ್ರ್ ಚೆನ್ನಾಗಿದೆ. ಅದು ಡಿಪ್ರೆಷನ್ ಆಗ್ಬಿಟ್ಟಿದ್ದಾಳೆ ನನ್ನ ಹೆಂಡತಿ. ಗೈಸ್ ಮೈಲೇಜ್ ಸೂಪರ್ ಆಗಿದೆ ಸಕ್ಸಸ್ದು. ನಮ್ಮ ಬುಲೆಟ್ದೇ ಆಗಲೇ 3 ಪಾಯಿಂಟ್ಗಲ್ಲೇ ಹೋಗಿತ್ತು ಹೋಗ್ಬರೋಷ್ಟೊತ್ತಿಗೆ. ಬುಲೆಟಲ್ಲಿ ಕಮ್ಮಿ. ನಾವು 8 ನಾವು ತೊಗೊಂಡ್ಬಿಟ್ಟಿದ್ರೆ ಬುಲೆಟ್ಗೂ 8 ವ್ಯತ್ಯಾಸನೇ ಇರ್ತಿರಲಿಲ್ಲ, ಸೇಮ್ ಆಗ್ಬಿಡೋದು ಮೈಲೇಜು. ಸೊ ಹಂಗಾಗಿ ಅವರೇ ಹೇಳಿದ್ರು, ಬ್ರದರ್ ನಿಮಗೆ ಬೆಟರು ಆ್ಯಕ್ಸಸ್ಸು ಅಂತ, ಆ್ಯಕ್ಸಸ್ ತೊಗೊಳ್ಳಿ ಅಂತ. ಇದು ಫುಲ್ ಆಗಿ ಇದು ಎರಡನ್ನೂ ಫುಲ್ ಮಾಡಿಸ್ಕೊಂಡು ಹೋಗ್ಬೇಕು. ಎಷ್ಟು ಹಿಡಿಯುತ್ತಿದ್ದು ಅಲ್ಲೇ ನೋಡಕ್ಕೆ ಹೋಗ್ಬೇಡ, ಫುಲ್ ಮಾಡಿ. 480 ಆಗಿದೆ ಗೈಸ್ ಇದು ಆ್ಯಕ್ಸಸ್ದು. ಅದರಲ್ಲೇ ಒಂದು 2 ಲೀಟ್ರ್ ಪೆಟ್ರೋಲ್ ಇತ್ತು ಫಸ್ಟೇ. ಹಾಂ, ಸ್ನ್ಯಾಕ್ಸ್ ಏನು ತಿನ್ನಲ್ವಾ ಜಾಸ್ತಿ? ಈಗ ಎಲ್ಲ ತಿನ್ನೋದು ಬಿಡಿ ಹೊರಗಡೆದು. ನೋಡೋಣ ಊರಿಗೆ ಹೋಗೋ ತನಕ. ಮನೆಗೆ ಹೋಗೋಣ. ಕಣ್ಣೆಲ್ಲ ಉರಿತಿದ್ದಾವೆ ಬೆಸ್ಟ್ಗೆ. ನಿದ್ದೆ ಬರಂಗೆ, ನಿದ್ದೆ ಆಗಿಲ್ಲ ಗೈಸ್, ನಿದ್ದೆ ಮಾಡಬೇಕು. 4 ವಾರನೂ ಬರಲಿಲ್ಲ. ಎರಡನ್ನೂ ಫುಲ್ ಮಾಡಿಸ್ಕೊಂಡು ಹೋಗೋಣ ಮನೆಗೆ. ಅದನ್ನ ಇದಕ್ಕೆ ಹಾಕಿದೆ. ಆ ಗಡಿಯಿಂದ ಎಳ್ದಿದ್ದು ಹಾಕಿದ್ದು ಪೆಟ್ರೋಲು ಇಲ್ಲಿ ಗಂಟ ಬಂದಿದೆ. ಓಕೆ ಬನ್ನಿ, ಮನೆಗೆ ಹೋಗಿ ಮತ್ತೆ ಸಿಗ್ತೀನಿ ನಿಮಗೆ. ನಾನು ಬುಲೆಟ್ ತೊಗೊಂಡಿದ್ದೀನಿ, ಅವರು ಆ್ಯಕ್ಸಸ್ ತೊಗೊಂಡಿದ್ದಾರೆ. ನಮ್ಮಪ್ಪ ಹೆಂಗೆ ಹೋಗ್ತಿದ್ದಾರೆ, ಗಂಡ ಹೆಂಡತಿ ಜಾಲಿ ರೈಡ್ ಹೋಗ್ತಿದ್ದಾರೆ. ಬನ್ನಿ ಹೋಗೋಣ, ಮನೆಗೆ ಹೋಗಿ ಮತ್ತೆ ಸಿಗ್ತೀನಿ ನಿಮಗೆ. ಈಗ ನಾನು ಮನೆಗೆ ರೀಚ್ ಆದೆ. ನಮ್ಮ ಅಪ್ಪ ಅಮ್ಮ ಮುಂಚೆನೇ ರೀಚ್ ಆಗಿದ್ದಾರೆ. ನೋಡಿ, ರೀಚ್ ಆಗಲೇ ಮದ್ದು ರೋಡೆ ತಿಂತಿದ್ದಾರೆ ಗೈಸ್. ಮದ್ದು ರೋಡೆ ತೊಗೊಂಡು ಬಂದಿದ್ದೆ, ಅಲ್ಲೇ ತೊಗೊಂಡು ಬಂದು ಗಾಡಿ ಎಕ್ಸ್ಚೇಂಜ್ ಮಾಡಿದ್ವಲ್ಲ, ಈಗ ಬಂದು ಹೊಟ್ಟೆ ಹಸಿತಿತ್ತು, ಅದಕ್ಕೆ ಮದ್ದು ರೋಡೆ ತಿಂತ ಕೂತಿದ್ದಾರೆ. ಹೇಗಿದೆ ಗಾಡಿ ಚಿನ್ನಿ? ಚೆನ್ನಾಗಿದೆ, ಚೆನ್ನಾಗಿದೆ. ಬಾಯಲ್ಲಿ ತುರಿಕೊಂಡು ಮಾತಾಡ್ತಾವಳೆ, ನುಂಗ್ಬಿಟ್ಟಾದ್ರು ಮಾತಾಡು. ಅವಳು ಹೊಟ್ಟೆ ಹಸೈತೆ. ಒಬ್ಬಳೆ ಬಂದು ಕಾಯ್ತಿಲ್ಲ ಗೈಸ್ ಪಾಪ. ಈಗ ಚೆನ್ನಾಗಿ ತಿಂತೀಯಾಳೆ. ಗಾಡಿ ಚೆನ್ನಾಗಿದೆಯಾ? ಸೂಪರ್ ಆಗಿದೆ. ಅವಳೇನೋ ಆಧಾರ್ ಕಾರ್ಡ್ ಏನೋ ಲಿಂಕ್ ಮಾಡ್ಬೇಕಂತ, ಅದಕ್ಕೆ ಅದನ್ನ ನೋಡ್ತಾವಳೆ ಫಸ್ಟ್. ತುಂಬಾ ಚಳಿ ಆಗ್ತೈತಲ್ಲ? ಸಿಕ್ಕಾಪಟ್ಟೆ ಚಳಿ. ನಾನು ಬೇರೆ ಚಡ್ಡಿ ಬೇರೆ ಹಾಕೊಂಡು ಹೋಗಿದ್ದೀನಿ. ನನ್ನ ಕೈಯೆಲ್ಲ ಗುಳ್ಳೆ ಆಗಿರೋದ, ಸಕ್ಕತ್ ಗುಳ್ಳೆ ಆಗ್ಬಿಟ್ಟು ಚಳಿ ಜಾಸ್ತಿ. ಸಿಕ್ಕಾಪಟ್ಟೆ ಚಳಿ ಗೈಸ್. ನಾನು ಬೇರೆ ಚಡ್ಡಿ, ಸಣ್ಣ ಟಿ ಶರ್ಟ್, ನಾನು ಮನೇಲಿ ಹೆಂಗಿದೆ ಹಂಗೆ ಓಡಾಡ್ತಿರ್ತೀನಿ. ಎಲ್ಲ ಕಡೆ ಆಚೆ ಎಲ್ಲೇ ಓಡಾಡಿದ್ರು ಮನೇಲಿ ಹೆಂಗಿರ್ತೀನಿ ಹಂಗೆ ಓಡಾಡ್ತಿರ್ತೀನಿ. ಫೈನಲಿ ಬಂದೆ ನಿಂತಿದೆ ಮನೆ ಮುಂದೆ. ಓಕೆ ಗೈಸ್, ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ದಯವಿಟ್ಟು ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹೊಸದಾಗಿ ಯಾರು ನೋಡ್ತಿದ್ರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಗೈಸ್. ಥ್ಯಾಂಕ್ ಯು. ಇದ್ರೆ ನೆಮ್ಮದಿಯಾಗಿರ್ಬೇಕು.